ಹಲೋ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವೇನು ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ PUC ಮಾರ್ಕ್ಸ್ ಯಾವ ರೀತಿ KCT ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರಭಾವ ಬೀರುತ್ತೆ. ನೀವು ಆಲ್ರೆಡಿ ಇವಾಗ PUC ರಿಸಲ್ಟ್ ಏನಾಗಿದೆ, ಸೆಕೆಂಡ್ PUC ರಿಸಲ್ಟ್ ನಿನ್ನೆನೇ ಬಂದಿದೆ. ರಿಸಲ್ಟ್ ಎಲ್ಲ ಆಲ್ರೆಡಿ ನೋಡ್ಕೊಂಡಿದ್ದೀರಾ. ಇವಾಗ ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ನಾನು CETಯಲ್ಲಿ ಎಷ್ಟು ರ್ಯಾಂಕ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗಬೇಕಂದ್ರೆ ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರ KCT ಪ್ರಿಪೇರ್ ಆಗ್ತಾ ಇದ್ದೀರಾ, ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತಿದ್ರೆ ಯಾವುದೇ ಬ್ರ್ಯಾಂಚ್ ಆಗಿರಲಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೊಂದು ಗೈಡೆನ್ಸ್ ಸಿಗುತ್ತೆ, ನೀವು ಯಾವ ರೀತಿ ಈ CETಯಲ್ಲಿ ಸ್ಕೋರ್ ಮಾಡಬೇಕು. ಇವಾಗ ನಿಮ್ಮದು ಏನಾದರೂ PUC ಮಾರ್ಕ್ಸು ಚೆನ್ನಾಗಿ 90% 95% ಬಂದಿದ್ದರೆ, ನೀವು CET ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ CET ರ್ಯಾಂಕ್ ಯಾವ ಥರ ಡೌನ್ ಆಗುತ್ತೆ, ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗೋ ನಿಮ್ಮ ಕೈಯಲ್ಲಿರೋ ಚಾನ್ಸಸ್ ಕೂಡ ಮಿಸ್ ಮಾಡ್ಕೊತೀರಾ. ಸೊ ಅದಕ್ಕೋಸ್ಕರ ಏನಂತಂದರೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀವಿ. ಅಂಡರ್ 1000 ರ್ಯಾಂಕ್ ಬರಬೇಕಂದ್ರೆ ನೀವು ನಿಮ್ಮ CET ಮಾರ್ಕ್ಸ್ ಎಷ್ಟಿರಬೇಕು, ಮತ್ತು ಅಂಡರ್ 5000 ರ್ಯಾಂಕ್ ಇರಬೇಕಂದ್ರೆ ನಿಮ್ಮ CET ಮಾರ್ಕ್ಸ್ ಎಷ್ಟಿರಬೇಕು, ಅಂಡರ್ 10,000 ಮಾರ್ಕ್ಸ್ ರ್ಯಾಂಕ್ ಬರಬೇಕಂದ್ರೆ ನಿಮ್ದು ಎಷ್ಟಿರಬೇಕು, ಅಂಡರ್ 20,000 ಅಂಡರ್ 50,000ವರೆಗೂ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ? ಆಮೇಲೆ ಏನಂತಂದರೆ ನೀವು ನಿಮ್ಮ CET ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, PUC ಮಾರ್ಕ್ಸ್ 50% ಮತ್ತು CET ಮಾರ್ಕ್ಸ್ 50% ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ನಿಮ್ಮ CET ರ್ಯಾಂಕ್ ಡಿಪೆಂಡ್ ಆಗೋದು ಅಂತಂದರೆ PUC ಮಾರ್ಕ್ಸ್ 50% ಮತ್ತು CET ಮಾರ್ಕ್ಸ್ 50% ಎರಡು ಇನ್ಕ್ಲೂಡ್ ಆಗಿಬಿಟ್ಟು ನಿಮಗೊಂದು CET ರ್ಯಾಂಕ್ನ ದೊರಕುತ್ತದೆ. ಅದ್ರ ಮೇಲೆ ನೀವೇನಂತಂದರೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಮತ್ತು ಬೇರೆ ಬೇರೆ ಡಿಗ್ರೀಸ್ ಎಲ್ಲ KCT ರ್ಯಾಂಕ್ ಮೇಲೆ ಯಾವುದೆಲ್ಲ ಡಿಪೆಂಡ್ ಆಗಿರುತ್ತೆ ಅದನ್ನು ಮಾಡ್ಕೊಳ್ಬೋದು. ಬಟ್ ಇದು ವಿಡಿಯೋ ಇಂಜಿನಿಯರಿಂಗ್ ಪರ್ಟಿಕ್ಯುಲರ್ ಆಗಿರೋದ್ರಿಂದ PCM ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಮ PUC ಮಾರ್ಕ್ಸ್ ಕೂಡ PCM ಕನ್ಸಿಡರ್ ಆಗುತ್ತೆ, ಮತ್ತು ನಿಮ್ಮ CET ಮಾರ್ಕ್ಸ್ ಕೂಡ PCM ಕನ್ಸಿಡರ್ ಆಗುತ್ತೆ. ನೀವೇನಾದರೂ PUCಯಲ್ಲಿ ನಿಮ್ಮ ಲ್ಯಾಂಗ್ವೇಜಸ್ ಆಗಲಿ ಮತ್ತು ಬಯಾಲಜಿಯಲ್ಲಿ ಜಾಸ್ತಿ ತೊಗೊಂಡ್ರೆ ಅದೇನು ಕನ್ಸಿಡರ್ ಆಗಲ್ಲ, ಓನ್ಲಿ PCM. ಓಕೆನಾ? ಆಮೇಲೆ ಇದು ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ನೀವು ಎಷ್ಟು ಟಾರ್ಗೆಟ್ ಮಾಡಬೇಕಾಗುತ್ತೆ CET ಮಾರ್ಕ್ಸ್ಗೆ, ಅದೆಲ್ಲ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀವಿ. ಯಾರೆಲ್ಲ ನಾನು ಇನ್ನೂ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಈ ಥರ ನಾವು KCT ಕೌನ್ಸಿಲಿಂಗ್ ರಿಲೇಟೆಡ್ ನೀವು ಫುಲ್ ನಿಮ್ಮ ಅಡ್ಮಿಷನ್ ಆಗೋವರೆಗೂ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲನೂ ವಿಡಿಯೋ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಮತ್ತು ನೀವು ಕಾಲೇಜ್ ಅಡ್ಮಿಷನ್ ತೊಗೊಂಡ್ಮೇಲೆ ಕೂಡ ಸ್ಕಾಲರ್ಶಿಪ್ ಯಾವ ರೀತಿ ಹಾಕ್ಬೇಕನ್ನೋದು ನಮ್ಮ ಚಾನಲಿಂದ, ನಮ್ಮ ಟೀಮಿಂದ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ. ಸೊ ಎಲ್ಲ ರೀತಿಯ ಸಪೋರ್ಟ್ ಆಗ್ತಾ ಇರುತ್ತೆ. ಸೊ ಏನು ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ ಗ್ರೂಪ್ನ, ಆ ಗ್ರೂಪ್ ಕೂಡ ಜಾಯ್ನ್ ಆಗಿ. ಇವಾಗ ಬನ್ನಿ, ನಿಮ್ಮ CET ರ್ಯಾಂಕ್ ಯಾವ ರೀತಿ ಪಬ್ಲಿಷ್ ಆಗುತ್ತೆ, ನೀವು ಒಂದು CET ರ್ಯಾಂಕ್ ಏನಾದರೂ ನೋಡ್ಕೋತಿದ್ದೀರಾ ಅಂತಂದರೆ ನೀವು ಯಾವ ರೀತಿ ಪಬ್ಲಿಷ್ ಆದಾಗ ನಿಮಗೆ ಅದು ಬಂದುಬಿಡುತ್ತೆ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾ ಇರ್ತೀವಿ. KCT ರ್ಯಾಂಕ್ ಕ್ಯಾಲ್ಕುಲೇಷನ್ ಮೆಥಡ್. ಓಕೆನಾ? ಇವಾಗ ನಿಮ್ಮ KCT ರ್ಯಾಂಕ್ ಇದೆ ಅಂದ್ಕೊಳ್ಳಿ, PUCಯಲ್ಲಿ PCM ಅಷ್ಟೇ ಕನ್ಸಿಡರ್ ಆಗುತ್ತೆ ಇಂಜಿನಿಯರಿಂಗ್ ಅಂದೆ. PCM ಅಂತಂದರೆ 100 ಮಾರ್ಕ್ಸ್ ಪೇಪರ್ 300. ಓಕೆನಾ? ಅದಕ್ಕೆ ನೀವು ಸ್ಟೂಡೆಂಟ್ 295 ತೊಗೊಂಡಿದ್ದಾರೆ ಔಟ್ ಆಫ್ 300. ಆವಾಗ ಅವ್ರ ರಿಸಲ್ಟ್ ಎಷ್ಟಾಗಿರುತ್ತೆ, 98.33 ಆಗಿರುತ್ತೆ. ಅದರಿಂದ 50% ಏನು ರೂಲ್ ಇದೆ ಅಂದರೆ ನಿಮ್ಮ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸಿಂದ 50%, CET ಮಾರ್ಕ್ಸಿಂದ 50% ಅಂತ ಇದೆ. ಅವಾಗ ಏನಾಗುತ್ತೆ, 98 ಡಿವೈಡೆಡ್ ಬೈ 2 ಮಾಡಿ, ಅವಾಗ 49.16 ಬರುತ್ತೆ. ಓಕೆನಾ? ಅದನ್ನು ಇಲ್ಲಿ ಬರ್ಕೊಂಡಿರಿ. ಮತ್ತು KCT PCM ಮಾರ್ಕ್ಸ್, ಇನ್ನೂ KCT ಎಲ್ಲ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ನೀವು ಮಿನಿಮಮ್ ಏನಂತಂದರೆ 135 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ನೀವು. KCT ಕೂಡ PCMಲ್ಲಿ PCM ಅಷ್ಟೇ ಇನ್ಕ್ಲೂಡ್ ಆಗೋದು ಇಂಜಿನಿಯರಿಂಗ್ಗೆ. ಇದು ಏನಂತಂದರೆ ಪೇಪರ್ ಪರ್ 60 ಮಾರ್ಕ್ಸ್ ಇರುತ್ತೆ. ಫಿಸಿಕ್ಸ್ 60 ಮಾರ್ಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ 60 ಇಂಟು 3 180 ಆಗುತ್ತೆ. ಅದರಲ್ಲಿ ನೀವು 135 ಸ್ಕೋರ್ ಮಾಡಬೇಕು. ಮಿನಿಮಮ್ 135 ಸ್ಕೋರ್ ಮಾಡಿದ್ರೇ ನಿಮಗೆ ನಿಮ್ಮ ರ್ಯಾಂಕ್ ಏನಾಗಿದೆ, ಅಂಡರ್ 1000 ರ್ಯಾಂಕ್ ಬಂದುಬಿಡುತ್ತೆ ನಿಮ್ಮದು. ಅವಾಗ ನೀವು ಯಾವುದು ಟಾಪ್ ಕಾಲೇಜಸ್ ಅಂದ್ಕೊಂಡಿರ್ತೀರಾ, RVC ಆಗಿರಲಿ, BMS ಆಗಿರಲಿ, MSRIT ಇದೆ, ಮತ್ತು ದಯಾನಂದ್ ಸಾಗರ್ ಇದೆ, ಈ ಕಾಲೇಜಸ್ ಎಲ್ಲ ನಿಮಗೆ ಒಂದು ಒಳ್ಳೆ ಬ್ರ್ಯಾಂಚು, ಕಂಪ್ಯೂಟರ್ ರಿಲೇಟೆಡ್ ಬ್ರ್ಯಾಂಚನ್ನ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ 135 ಆದರೂ ನೀವು ಸ್ಕೋರ್ ಮಾಡಲೇಬೇಕು, ಆವಾಗ ನಿಮ್ಮ ರ್ಯಾಂಕ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಸರ್, ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾರೆಲ್ಲ ನಿನ್ನೆ PUC ರಿಸಲ್ಟ್ ಬಂದಿದೆ ಅಲ್ವಾ, ಕಮೆಂಟ್ ಹಾಕಿ ನಿಮಗೆ ಎಷ್ಟು PUC ಮಾರ್ಕ್ಸ್ ಬಂದಿದೆ, PCM ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಮತ್ತು ನೀವು ಎಷ್ಟು ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಟಾರ್ಗೆಟ್ ಮಾಡ್ತಿದ್ದೀರಾ. ಬಿಲೋ 1000 ಸರ್, ಬಿಲೋ 5000 ಸರ್, ಬಿಲೋ 10,000 ಸರ್ ಅಂತ ಕಮೆಂಟ್ ಹಾಕಿರಿ. ನಾವು ನಿಮಗೆ ಎಷ್ಟು ನೀವು KCTಯಲ್ಲಿ ಮಾರ್ಕ್ಸ್ ತೊಗೊಳ್ಬೇಕನ್ನೋದನ್ನ ಒಂದು ರಿಪ್ಲೈ ಮುಖಾಂತರ ತಿಳಿಸ್ತಾ ಇರ್ತೀವಿ. ನಮ್ಮ ಟೀಮ್ ಅವ್ರು ರಿಪ್ಲೈ ಮಾಡ್ತೀವಿ. ಇವಾಗ ಬನ್ನಿ, ಅಂಡರ್ 1000 ರ್ಯಾಂಕ್ ಇರಬೇಕಂತಂದರೆ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನೀವು ಯಾವುದೇ ಒಂದು ಒಳ್ಳೆ ಕಾಲೇಜಸಲ್ಲಿ ನಿಮಗೆ ಚೆನ್ನಾಗಿರೋ ಸೀಟ್ ಸಿಗಬೇಕಂತಂದರೆ ನಿಮ್ಮ ರ್ಯಾಂಕ್ ಅಂಡರ್ 5000 ಇರಬೇಕು ನೋಡಿ. ಓಕೆನಾ?
ಯಾವುದೇ ಆಗಿರಲಿ, ಏನಾದರೂ ನೀವು ಟಾಪ್ ಕಾಲೇಜಸಲ್ಲಿ CS ಏನಾದರೂ ಟ್ರೈ ಮಾಡ್ತಿದ್ರೆ ನಿಮ್ಮದು ಅಂಡರ್ 1000 ರ್ಯಾಂಕ್ ಇದ್ದರೆ ಮಾತ್ರ ಸಿಗುತ್ತೆ. ಯಾವುದಾದ್ರೂ ಬ್ರಾಂಚ್ ಪರವಾಗಿಲ್ಲ, ಬಟ್ ಟಾಪ್ ಕಾಲೇಜಸ್ ಸಿಗಬೇಕಂದ್ರೆ 5000 ರ್ಯಾಂಕ್ ಇರಬೇಕು. ಆ ರೀತಿ ನೀವು ಟಾರ್ಗೆಟ್ ಮಾಡಿ. ಯಾರಾದ್ರು ಕಾಸ್ಟ್ ಎಲ್ಲ ಇರುತ್ತಲ್ವಾ, SC ST 371 ರೂರಲ್ ಕನ್ನಡ ಮೀಡಿಯಂ, ಅವ್ರಿಗೇನಂತಂದರೆ 5000 ಒಳಗಡೆ ಇದ್ದರೂ ನಿಮಗೆ ಒಂದು ಚೆನ್ನಾಗಿರೋ ಸೀಟ್ನ ಸಿಕ್ಬಿಡುತ್ತೆ. CS ರಿಲೇಟೆಡ್, ಕಂಪ್ಯೂಟರ್ ರಿಲೇಟೆಡು. 10,000 ಒಳಗಡೆ ಇದ್ದರೂ ನಿಮಗೆ ಒಂದು ಒಳ್ಳೆ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ. ಸಿವಿಲು, ಮೆಕ್ಯಾನಿಕಲ್ ಅದೆಲ್ಲ 20,000 ಇದ್ದರೂ ಸಿಗುತ್ತೆ. ಸರಿನಾ? KCT ರ್ಯಾಂಕು ಇದು ಹೇಳ್ದಂಗೆ ಇವಾಗ ನೋಡೋಣ. ನಿಮ್ದೇನಾದರೂ 298 ಇದೆ. 298 ಇಂದ 300 ತೊಗೊಂಡಿದ್ದಾರೆ PCM ಅಲ್ಲಿ ರಿಸಲ್ಟ್, ನಿನ್ನೆ ಬಂದಿರೋ ರಿಸಲ್ಟಲ್ಲಿ. ಅಂದರೆ ನೀವೇನಾದರೂ CET ಟಾರ್ಗೆಟ್ ಏನಾದರೂ 150 to 152 ಇಡಿ. ಅವಾಗೇನಾಗುತ್ತೆ, ನಿಮ್ಮದು ಬಿಲೋ ವಿತಿನ್ 100 ರ್ಯಾಂಕ್ ಬರುತ್ತೆ. ವಿತಿನ್ 100 ರ್ಯಾಂಕ್ ಬಂದರೆ ನಿಮಗೆ ಟಾಪ್ ಕಾಲೇಜಸಲ್ಲಿ CS ಬ್ರಾಂಚ್ ಸಿಕ್ಬಿಡುತ್ತೆ. ಓಕೆನಾ? ಅವಾಗ JEE ಮೇನ್ಸ್ ಮಾಡ್ಕೊಂಡು ನೀವು NIT, IIIT ಕಾಲೇಜ್ ಸೇರೋಕ್ಕಿಂತ ಇದೇ ಬೆಸ್ಟ್ ಆಪ್ಷನ್ನು. ಮತ್ತು ಇನ್ನೊಬ್ಬ ಸ್ಟೂಡೆಂಟ್ಸ್ ಏನಂದರೆ 295 ಬಂದಿದೆ ಅಂದ್ಕೊಳ್ಳಿ, ಅವರು 143 to 145 ಏನಾದರೂ ಇಲ್ಲಿ CETಯಲ್ಲಿ ಕವರ್ ಮಾಡಿದರೆ ಅವ್ರದ್ದು ವಿತಿನ್ 500 ರ್ಯಾಂಕ್ನ ಬಂದುಬಿಡುತ್ತೆ. ಮತ್ತು ಇನ್ನೊಂದು ಸ್ಟೂಡೆಂಟ್ಸು 192, ನಿಮ್ದು ಏನಾದರೂ 192 ಅಬೋವ್ ಇದೆ, ನೀವು ಇಲ್ಲೇನಾದರೂ 130 ಅಬೋವ್ ಏನಾದರೂ ನೀವು ಸ್ಕೋರ್ ಮಾಡಿದರೆ ವಿತಿನ್ 1000 ರ್ಯಾಂಕ್ನ ಬಂದುಬಿಡುತ್ತೆ. ಇದೆಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ವಿತಿನ್ 1000 ರ್ಯಾಂಕ್ ಮತ್ತು ಬೆಸ್ಟ್ ಕಾಲೇಜಸ್ ಸಿಗುತ್ತೆ ನಿಮಗೆ. ನೀವೇನಾದರೂ PUCಯಲ್ಲಿ 288 ಇದೆ ನಿಮಗೆ, ಇಲ್ಲಿ ಏನಾದರೂ 137 ಅಬೋವ್ ನೀವೇನಾದರೂ ಸ್ಕೋರ್ ಮಾಡಿದರೆ 137 to 140 ನಿಮಗೂ ಕೂಡ ವಿತಿನ್ 1000 ರ್ಯಾಂಕ್ನ ಬಂದುಬಿಡುತ್ತೆ. ನಿಮ್ಮದು PUCಯಲ್ಲಿ ಒಂದು ಸ್ಟೂಡೆಂಟ್ಸು 278 ಇದೆ, 278 to 282. ಅವರು ಇದರಲ್ಲಿ ನೋಡಿ, ಇವ್ರದ್ದು 288 ಇದೆ, 291 ಇದೆ. ಇಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದಾರೆ 137 to 140. ಇಲ್ಲಿ ನೋಡಿ 278 ಅಂದರೆ ಥಿಯರಿ ಮಾರ್ಕ್ಸ್ ಏನಾಗಿದೆ ಕಡಿಮೆ ಇದೆ, ಬಟ್ CET ಮಾರ್ಕ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಅವ್ರದ್ದು ಕೂಡ 1000 ಬಂದುಬಿಡುತ್ತೆ. ಈ ರೀತಿ ಏನಾದರೂ ನಿಮ್ಮದು ಬಂದರೆ ಎಲ್ಲ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇವಾಗಿಂದ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಟಾರ್ಗೆಟ್ ಇಟ್ಕೊಳ್ಳೋದೇನು ತಪ್ಪಲ್ಲ, ಓಕೆನಾ? ಟಾರ್ಗೆಟ್ ಇಟ್ಕೊಳ್ಳಿ, ಎಷ್ಟು ಸ್ಕೋರ್ ಮಾಡಬೇಕಂತಂದರೆ ನೀವು ಟಾರ್ಗೆಟ್ ಇಟ್ಕೊಂಡಿದ್ದಷ್ಟೇ ಅಚೀವ್ ಮಾಡಬೇಕಂತಲ್ಲ. ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಒಂದು ಏನಂತಂದರೆ ಒಂದು ರೋಡ್ ಮ್ಯಾಪ್ ಹಾಕೊಂಡಿದ್ದೀರಾ ಅಂತ ಅರ್ಥ. ನಿಮ್ಗೊಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಗೋಲ್ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಸೊ ರೀಚ್ ಆಗಲಿಲ್ಲ ಅಂತಂದ್ರೆ ಆ ದಾರಿಯಲ್ಲೇ ಹೋಗ್ತಾ ಇದ್ದೀರಾ, ಸಮೀಪ ಹೋಗ್ತೀರಾ ಅಂತ ಅರ್ಥ ಆಗುತ್ತೆ. ಸೊ ಟಾರ್ಗೆಟೇ ಇಲ್ಲ ಸರ್, ನಾನು ಹಾಗೆ ಓದ್ತಾ ಇರ್ತೀನಿ, 24 hours ಓದ್ತಾ ಇರ್ತೀನಿ, ನನ್ನ ಮಾರ್ಕ್ಸ್ ಎಷ್ಟಾನ ಬರಲಿ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಆಮೇಲೆ ಅನಿಸುತ್ತೆ, ರಿಗ್ರೆಟ್ ಆಗ್ತೀರಿ, ನಾನು ಒಂದು ಟಾರ್ಗೆಟ್ ಇಟ್ಕೊಂಡು ಓದಬೇಕಿತ್ತು ಅಂತ. ಸೊ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಟಾರ್ಗೆಟ್ ಏನಿದೆ ಅಂತ ಕೂಡ ಕಮೆಂಟ್ ಹಾಕಿರಿ ಈ ವಿಡಿಯೋಗೆ, ಮತ್ತು ಲೈಕ್ ಮಾಡಿ, ಸರಿನಾ? ಮತ್ತು ನಿಮ್ಮ ರ್ಯಾಂಕ್ ಏನಾದರೂ ಅಂಡರ್ 5000 ಬರಬೇಕಂತಂದರೆ ನಿಮ್ಮ ಮಾರ್ಕ್ಸ್ ಮತ್ತು CET ಮಾರ್ಕ್ಸ್ ಯಾವುದೇ ರೀತಿ ಇರಬೇಕು ಅನ್ನೋದನ್ನ. ನಿಮ್ದೇನಾದರೂ 294 to 297 ಇದೆ ಅಂದ್ಕೊಳ್ಳಿ ಸ್ಟೂಡೆಂಟ್ಸ್, 124 to 127 ಸ್ಕೋರ್ ಮಾಡಿದರೆ ನಿಮ್ಮ ರ್ಯಾಂಕ್ ಈಸಿಯಾಗಿ 2000 ವಿತಿನ್ 2000 ಬರುತ್ತೆ. ನಿಮ್ಮ ಮಾರ್ಕ್ಸ್ ಏನಾದರೂ PCM ಮಾರ್ಕ್ಸ್ ಏನಾದರೂ 290 ಇಂದ 295 ಇದ್ದರೆ ನೀವು 180, 115 to 120 ಸ್ಕೋರ್ ಮಾಡಿದರೆ ನಿಮ್ಮದು ರ್ಯಾಂಕ್ ಏನಾಗುತ್ತೆ ಅಂತಂದರೆ 2500 ಒಳಗಡೆ ಬಂದುಬಿಡುತ್ತೆ. ಇಲ್ಲಿ ಕೂಡ 283 ಇದೆ ನಿಮ್ಮ ಮಾರ್ಕ್ಸು, 287 ಇದೆ ಅಂತಂದರೆ ನಿಮ್ಮ CET ಮಾರ್ಕ್ಸ್ ಏನಾಗುತ್ತೆ ಅಂತಂದರೆ 110 to 115ವರೆಗೆ ನೀವು ಸ್ಕೋರ್ ಮಾಡಿದರೆ 3500 ಏನಾಗುತ್ತೆ ನಿಮ್ಮ ಮಾರ್ಕ್ಸ್ CET ರ್ಯಾಂಕ್ನ ನಿಂತ್ಕೊಳ್ಳುತ್ತೆ, ಎಕ್ಸ್ಪೆಕ್ಟೆಡ್ ರ್ಯಾಂಕ್. ಸೊ ಇದೇ ರೀತಿ ಇದೆಲ್ಲ ಸ್ಟೂಡೆಂಟ್ಸು ಈ ವಿಡಿಯೋ ಮಾಡೋಕ್ಕೆ ಒಂದೇ ಒಂದು ರೀಸನ್ ಏನಂತಂದರೆ, ಸ್ಟೂಡೆಂಟ್ಸು ನಿನ್ನೆನೇ PUC ರಿಸಲ್ಟ್ ಬಂದಿದೆ, ಬಟ್ ನಮ್ಮ ಟೀಮ್ ಅವರಿಗೆಲ್ಲ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಹಾಕಿದ್ದೀರಾ, ನಮ್ಮ ಹಳೆ ವೀಡಿಯೋಗೆಲ್ಲ ಕಮೆಂಟ್ ಹಾಕಿದ್ದೀರಾ, ಸರ್ PUC ಮಾರ್ಕ್ಸ್ ಮೇಲೆ KCT ರ್ಯಾಂಕ್ ಯಾವ ರೀತಿ ಡಿಪೆಂಡ್ ಆಗುತ್ತೆ, ಒಂದು ವಿಡಿಯೋ ಮಾಡಿ ಅಂತಿದ್ದೀರಾ. ಇವಾಗ ಮತ್ತು KCT ಎಕ್ಸಾಮ್ ಕೂಡ ಹತ್ರನೇ ಇದೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸೋಣ ಅಂತ ಇದು ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ದು ಏನಂತಂದರೆ ಇಲ್ಲಿ ನೋಡಿ 265 ನಿಮ್ದು ಏನಾದರೂ ಥಿಯರಿ ಮಾರ್ಕ್ಸ್ PCMಲ್ಲಿ 265 ಇಂದ 262 ಇಂದ 265 ಇದೆ. ಇಲ್ಲಿ ಏನಾಗುತ್ತೆ, ನೀವು ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡಬೇಕಾಗುತ್ತೆ, 120 to 125. ಆವಾಗ ಏನಾಗುತ್ತೆ, ನಿಮ್ಮ ರ್ಯಾಂಕ್ ವಿತಿನ್ 5000 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ CET ಮಾರ್ಕ್ಸ್ ಜಾಸ್ತಿ ಇದೆ, ಬಟ್ ಥಿಯರಿ ಮಾರ್ಕ್ಸ್ ಜಾಸ್ತಿ ಇದೆ, CET ಮಾರ್ಕ್ಸ್ ಕಡಿಮೆ ಇದೆ. ಆದರೂ ಅವ್ರದ್ದು ಏನಾಗಿದೆ ಅಂತಂದರೆ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ವಿತಿನ್ 5000 ಬಂದಿದೆ. ನಾನು ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತೀನಿ ಲಾಸ್ಟ್ ಇಯರ್ ಸ್ಟೂಡೆಂಟ್ದು. ಇದೇನಾಗಿದೆ ಅಂತಂದರೆ PCM ಮಾರ್ಕ್ಸ್ ತುಂಬ ಚೆನ್ನಾಗಿದೆ, ಬಟ್ ಇಲ್ಲಿ ಏನಾಗಿದೆ ಸ್ವಲ್ಪ ಎಡ್ವರ್ಟ್ ಆಗಿದೆ. ಅದಕ್ಕೋಸ್ಕರ ಅವ್ರ ರ್ಯಾಂಕ್ ಎಷ್ಟಾಗಿದೆ ಅಂತಂದರೆ 19,000 20,000 ಆ ಥರ ಬಂದಿದೆ. ಅದು ಕೂಡ ನಿಮಗೆ ಲೈವ್ ತೋರಿಸ್ತಾ ಇರ್ತೀನಿ ವಿಡಿಯೋದಲ್ಲಿ. ನಿಮ್ಮ ರ್ಯಾಂಕ್ ಏನಾದರೂ 4000 ಬೇಕಂತಂದರೆ ನೀವು ನಿಮ್ಮ ಈ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. PCM ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. 158 ಇಂದ
263 ವರ್ಗಿದ್ರು ನೀವು 136 ಟು 139 ತೆಗಿಬೇಕು. ಆವಾಗಲೇ ನಿಮಗೆ ರ್ಯಾಂಕ್ನ ಚೆನ್ನಾಗಿ ಬರೋದು. ಸರ್ ನನಗೆ 10,000 ರ್ಯಾಂಕ್ ನಾನು ಇದು ಮಾಡ್ತಾ ಇದ್ದೀನಿ ಸರ್ ಅಂತಂದರೆ, ನಿಮ್ಮ PCM ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ. PCM ಮಾರ್ಕ್ಸ್ ಮೇಲೆ ಮತ್ತು ಇಲ್ಲಿ ಡಿಪೆಂಡ್ ಆಗಿರುತ್ತೆ. ನಿಮ್ಮ PCM ಮಾರ್ಕ್ಸ್ ಏನಾದರೂ 290, ಒಂದು ಸ್ಟೂಡೆಂಟ್ಸು 290 ಇದೆ, 290 ಟು 295 ಇದೆ ಅಂದ್ಕೊಳ್ಳಿ. ಅವರು ಇಲ್ಲಿ CETಯಲ್ಲಿ 85ಗಿಂತ ಜಾಸ್ತಿ ತೆಗಿಬೇಕು. 85ಗಿಂತ ಜಾಸ್ತಿ ತೆಗೆದ್ರೆ ಅವ್ರದ್ದು ಅಂಡರ್ 10,000 ರ್ಯಾಂಕ್ನ ಬಂದುಬಿಡುತ್ತೆ. ಒಂದು ಸ್ಟೂಡೆಂಟ್ದು 272 ಇದೆ, ಇವರು ಇಲ್ಲಿ 120 ಸ್ಕೋರ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ 10,000 ರ್ಯಾಂಕ್ ಒಳಗಡೆ ಬಂದುಬಿಡುತ್ತೆ. ಈ ಸ್ಕ್ರೀನ್ನ ಪಾಸ್ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಇದು ಮಾಡ್ಕೊಳ್ಬೋದು. ನಿಮ್ದೇನಾದರೂ PCM ಮಾರ್ಕ್ಸು 290 ಮೇಲಿದ್ದರೆ ನೀವು ಚೆನ್ನಾಗಿ ತೆಗೀರಿ CET. ನಿಮ್ಗೆ ಯಾವುದೂ ಅವಶ್ಯಕತೆ ಏನಿರಲ್ಲ, ಸರಿನಾ? ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಫಸ್ಟ್ ರೌಂಡಲ್ಲಿ ನಿಮಗೆ ಒಳ್ಳೆ ಸೀಟ್ ಸಿಕ್ಕಿರುತ್ತೆ, ಒಂದು ಒಳ್ಳೆ ಕಾಲೇಜಲ್ಲಿ ಇರ್ತೀರ. ಇದು ನಿಮ್ಮ ಏನಂತಂದರೆ ಸ್ಟಾರ್ಟಿಂಗ್ ಸ್ಟೆಪ್ ಇದೆ, ಇನಿಷಿಯಲ್ ಸ್ಟೆಪ್ಪು. ನೀವು ಯಾವ ಕಾಲೇಜ್ ಚೂಸ್ ಮಾಡ್ಕೊತೀರಾ ಅದ್ರ ಮೇಲೇ ನಿಮ್ಮ ಕರಿಯರ್ ಸೆಟ್ ಆಗುತ್ತೆ. ಸರ್ ನಾನು ಚೆನ್ನಾಗಿ ಓದ್ತೀನಿ ಸರ್, ಚೆನ್ನಾಗಿರೋ ಅಂತಂದರು. ಇವಾಗ ಟಾಪರ್ ಸ್ಟೂಡೆಂಟ್ಸು ಇಲ್ಲದೇ ಇರೋ ಕಾಲೇಜ್ಗೆ ಹೋಗಿದ್ರೆ ಅಲ್ಲಿ ಕ್ಯಾಂಪಸ್ ಚೆನ್ನಾಗಿ ಬರೋದಲ್ಲ. ನಿಂದ ರಿಸಲ್ಟ್ ಎಷ್ಟೇ ಚೆನ್ನಾಗಿದ್ರು ಕ್ಯಾಂಪಸ್ ಬರಲಿಲ್ಲ ಅಂತಂದರೆ ನಿಮಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗೋಲ್ಲ. ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗೋಲ್ಲ ಅಂತಂದರೆ ನಿನ್ನ ಲೈಫ್ ನೀನು ಮತ್ತೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಓಕೆನಾ? ನೀವು ಇವಾಗ ಸ್ವಲ್ಪನೇ ಹಾರ್ಡ್ ಸ್ಟಡಿ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೊಂಡು ನೀವು ಒಂದು ಒಳ್ಳೆ ಕಾಲೇಜಸಲ್ಲಿ ಸೆಲೆಕ್ಟ್ ಆಗಿದ್ದರೆ ಅಲ್ಲಿ ನೀವು ನಾರ್ಮಲ್ ಜಸ್ಟ್ ಪಾಸ್ ಹಾಕೊಂತ ಹೋದ್ರು ನಿಮಗೆ ಒಂದು ಕ್ಯಾಂಪಸ್ಸೆಲ್ಲ ಬರ್ತಾ ಇರುತ್ತೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ತೀರಾ. ಅವಾಗ ಏನಾಗುತ್ತೆ, ನೀವು ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತೀರಾ. ನಿಮ್ಮ ಒಳ್ಳೆ ಲೈಫ್ ಏನಾಗುತ್ತೆ, ಸೆಟ್ಲ್ ಆಗುತ್ತೆ. ತಂದೆ ತಾಯಿ ಕೂಡ ಕೇಳ್ಕೊಳ್ಳೋದು ಅದನ್ನೇ. ಏನು ನಿಮ್ಮ ಕಡೆಯಿಂದ ಏನು ಉಡುಗೊರೆ ಕೇಳಲ್ಲ. ನೀವು ಜಾಬ್ ಮಾಡ್ತಾ ಇದ್ರೆ ಯಾವ ತಂದೆ ತಾಯಿ ದುಡ್ಡು ಕೊಡಪ್ಪ ನಾನು ಖರ್ಚು ಮಾಡ್ತೀನಿ ಅಂತ ಯಾರು ಕೇಳೋದಿಲ್ಲ. ನೀವು ನಿಮ್ಮ ತಂದೆ ತಾಯಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ಇದ್ದರೆ ನಿಮ್ಮ ಒಂದು ಒಳ್ಳೆ ಕಾಲೇಜಸಲ್ಲಿ ಸೀಟ್ ತೊಗೊಂಡ್ಬಿಟ್ಟು ನಿಮ್ಮ ಲೈಫ್ ಸೆಟ್ ಮಾಡ್ಕೊಳ್ಳಿ. ಅದೇ ಎಲ್ಲ ತಂದೆ ತಾಯಿಗೂ ಗಿಫ್ಟ್. ನಿಮ್ಮ ರ್ಯಾಂಕ್ ಏನಾದರೂ 20,000 ಬರಬೇಕಂತಂದರೆ ಏನು ಮಾಡಬೇಕು ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತೀರಾ ಈ ಕ್ಯಾಟಗರಿಯಲ್ಲಿ, ಅಂಡರ್ 20,000 ರ್ಯಾಂಕ್. ಹಾಗಂತ ಯಾರು ಸ್ಟ್ರೆಸ್ ತೊಗೊಂಡು ಓದ್ಕೊಳ್ಳೋಕೆ ಹೋಗ್ಬೇಡಿ, ಆರಾಮ್ಸೆ ಓದ್ಬಿಡಿ. ನಿಮ್ಮ ರ್ಯಾಂಕ್ ಏನಾಗುತ್ತೆ ಚೆನ್ನಾಗೇ ಬರುತ್ತೆ. ನಿಮ್ದೇನಾದರೂ 290 ಮೇಲಿದ್ದರೆ PCM ಮಾರ್ಕ್ಸು 84 ಜಸ್ಟ್ 84 ಸ್ಕೋರ್ ಮಾಡಿದ್ರು ನಿಮಗೆ 12,000 ಒಳಗಡೆ ಒಂದು ರ್ಯಾಂಕ್ನ ಬಂದುಬಿಡುತ್ತೆ. ನಿಮ್ಮ ಥಿಯರಿ ಮಾರ್ಕ್ಸ್ ಏನಾದರೂ ಡೌನ್ ಆಗಿದ್ರೆ 250 ಬಂದಿದ್ದರೆ ನೀವಿಲ್ಲೇನಾಗುತ್ತೆ ಒಂದು 115 CT ಮಾರ್ಕ್ಸ್ನ ತೊಗೊಳ್ಬೇಕಾಗುತ್ತೆ. ಆವಾಗ 15,000 ಬಿಲೋ ರ್ಯಾಂಕ್ನ ನಿಮಗೆ ಬಂದುಬಿಡುತ್ತೆ. 15,000 ಬಂದರೂ ನಿಮಗೆ ಟಾಪ್ ಕಾಲೇಜಸ್ ಸಿಗುತ್ತೆ, ಬಟ್ ಕಂಪ್ಯೂಟರ್ ರಿಲೇಟೆಡ್ EC ರಿಲೇಟೆಡ್ ಬ್ರಾಂಚಸ್ನ ಸಿಗೋಲ್ಲ. ನಾರ್ಮಲ್ ಬ್ರಾಂಚಸ್ ಸಿಗುತ್ತೆ, ಮೆಕ್ಯಾನಿಕಲ್, ಸಿವಿಲ್, ಎನ್ವಿರಾನ್ಮೆಂಟ್, ಸ್ಟ್ರಕ್ಚರಲ್, ಆ ಥರ. 275 ನಿಮ್ಮ ಮಾರ್ಕ್ಸ್ ಇದೆ PCMದು. ಇಲ್ಲಿ ನೀವು 90 ಸ್ಕೋರ್ ಮಾಡಿದ್ದೀರಾ ಅಂತಂದರೆ ನಿಮ್ಮದು 18,000 ಒಳಗಡೆ ನಿಮ್ಮ ರ್ಯಾಂಕ್ನ ಬಂದುಬಿಡುತ್ತೆ. ನಿಮ್ಮ ರ್ಯಾಂಕ್ ಇಲ್ಲಿ ಏನಂತಂದರೆ PCMಲ್ಲಿ 295 ಇದೆ ನಿಮ್ಮದು ಮಾರ್ಕ್ಸು. ಇಲ್ಲಿ ನೀವು ಕಡಿಮೆ ಸ್ಕೋರ್ ಮಾಡಿದ್ದೀರಾ 273 ಅಂದರೆ ನಿಮ್ದು ಏನಾಗುತ್ತೆ 90,000 ಏನಾಗುತ್ತೆ ನಿಮ್ಮ ರ್ಯಾಂಕ್ನ ಬಂದುಬಿಡುತ್ತೆ. ಇದನ್ನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. 295 ಮಾರ್ಕ್ಸ್ ಇದೆ, 73 ಟು 76 ನಿಮ್ಮ KCT ಮಾರ್ಕ್ಸ್ ಇದೆ. ಅವಾಗ 90,000 ಯಾವ ರೀತಿ ರ್ಯಾಂಕ್ ಬರುತ್ತೆ ಅಂತ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ತೊಗೊಳ್ತೀನಿ. ಅವ್ರದ್ದು ಕೂಡ ಇದೇ ಥರ ಇದೆ, ಈ ಕ್ಯಾಟಗರಿಯಲ್ಲೇ. ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಲ್ರೆಡಿ ಇವಾಗ ಒಂದು ಒಳ್ಳೆ ಕಾಲೇಜಸಲ್ಲಿ ಇದ್ದಾರೆ. ನೀಟ್ ಮುಖಾಂತರ ಮೆಡಿಕಲ್ ಸೀಟ್ ತೊಗೊಂಡ್ಬಿಟ್ಟು ಅವ್ರದ್ದು ಏನಂತಂದರೆ ಫಿಸಿಕ್ಸು 96 ಇದೆ, ಕೆಮಿಸ್ಟ್ರಿ 95 ಇದೆ, ಮ್ಯಾಥಮೆಟಿಕ್ಸ್ 87 ಇದೆ. ಇದೆಲ್ಲ ಇನ್ಕ್ಲೂಡ್ ಮಾಡಿದರೆ 278 ಆಗುತ್ತೆ. ಇವ್ರದ್ದು 278 ಇದೆ, ಬಟ್ ಇಂಜಿನಿಯರಿಂಗ್ ರ್ಯಾಂಕ್ ಎಲ್ಲಿದೆ ನೋಡಿ. ಇಂಜಿನಿಯರಿಂಗು 19,832 ಇದೆ. ಬಟ್ ಏನಂತಂದರೆ ಇವರ CET ಮಾರ್ಕ್ಸ್ ಬಂದುಬಿಟ್ಟು 95 ಇತ್ತು. ಸೊ ಆವಾಗ ರ್ಯಾಂಕ್ ಏನಾಗಿದೆ ಅಂತಾರೆ ಟೋಟಲ್ ಆಗಿ ಡಿಕ್ರೀಸ್ ಆಗಿದೆ. ಇವಾಗ ತೋರಿಸ್ತೀನಿ ನೋಡಿ. 278 ಮಾರ್ಕ್ಸ್ ಇದೆ, 95 CET ಮಾರ್ಕ್ಸ್ ಇದೆ. ಅವ್ರದ್ದು 19,000 ಇತ್ತು ಲಾಸ್ಟ್ ಇಯರ್. ಓಕೆನಾ? 19,832 ಮಾರ್ಕ್ಸ್ ಇತ್ತು. ಈ ರೀತಿ ಡಿಪೆಂಡ್ ಆಗುತ್ತೆ. ಲೈವ್ ಕೂಡ ತೋರಿಸಿದೆ ರಿಯಲ್ ಆಗಿ. 278 ಮಾರ್ಕ್ಸ್ ಇದೆ, ಇಲ್ಲಿ 95 ಇದೆ, ಇಲ್ಲಿ ಬಂದುಬಿಟ್ಟು 19,832 ರ್ಯಾಂಕ್ ಇದೆ. ಸೊ ಈ ರೀತಿ ನಿಮ್ದು ಏನಾಗುತ್ತೆ ಡಿಪೆಂಡ್ ಆಗಿರುತ್ತೆ. ನಿಮ್ದು ಏನಾದ್ರು 260 ಮಾರ್ಕ್ಸ್ ಇದ್ರೂ ಪರವಾಗಿಲ್ಲ. ನಿಮ್ದು ಅಂಡರ್ 20,000 ಏನಾದರೂ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ 110 ಮೇಲೆ ನೀವು ಟಾರ್ಗೆಟ್ನ ಇಟ್ಕೊಂಡಿರಿ. ಮಿಸ್ಟೇಕ್ ಅಂತ ಬಂದರೆ ಇಲ್ಲಿ ಬರುತ್ತೆ ನೋಡಿ.
ಏನು ಮಿಸ್ಟೇಕ್ ಆಗಿರುತ್ತೆ ಸ್ಟೂಡೆಂಟ್ಸು ರಿಸಲ್ಟ್ ಡೌನ್ ಆಗೋಕ್ಕೆ. ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನಮಗೆಲ್ಲ, ಸರ್ ನನ್ನ ಮಗ ಥಿಯರಿಯಲ್ಲಿ 95 ತೊಗೊಂಡ, ಬಟ್ ಸಿ ಇ ಟಿಯಲ್ಲಿ ಎಡುವುದಾ, ಸಿ ಇ ಟಿಯಲ್ಲಿ ಡೌನ್ ಆದ ಅಂತಂದರೆ ನೆಗ್ಲಿಜೆನ್ಸಿ ಮಾಡಿರ್ತಾರೆ ನೀವು. ಇವಾಗ ಏನಾಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಎಲ್ಲ ಹೊಗಳಿರ್ತಾರೆ ನಿಮಗೆ, ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂದಿದೆ, ನಿನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಅವಾಗ ನೀವು ಸಿ ಇ ಟಿ ಓದ್ತಾ ಇರ್ತೀರಾ ರಿಸಲ್ಟ್ ಬರೋವರೆಗೂ, ನಿನ್ನೆ ರಿಸಲ್ಟ್ ಬರೋವರೆಗೂ ಓದಿದ್ದೀರಾ. ರಿಸಲ್ಟ್ ಬಂದಮೇಲೆ ಏನು ಮಾಡಿರ್ತಾರೆ, ಕೈ ಬಿಟ್ಟಿರ್ತಾರೆ. ಹೆಂಗೂ ಚೆನ್ನಾಗಿ ಬರುತ್ತೆ ಬಿಡು, ಸಿ ಇ ಟಿ ಏನು ಇಂಥ ತೇರಿನೇ ಮಾರ್ಕ್ಸ್ ತೆಗೆದಿದ್ದೀನಿ, ಸಿ ಇ ಟಿ ಏನು ತೆಗಿಯೋಕ್ಕಾಗಲ್ಲ ನನಗೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಸಿ ಇ ಟಿ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ, ಟಾರ್ಗೆಟ್ ಮಾಡ್ಕೊಂಡಿರಿ ನೀವು. ಒಂದು ಟಾರ್ಗೆಟ್ ಏನು ಮುಖ್ಯ, ಓಕೆನಾ? ಟಾರ್ಗೆಟ್ ಮುಖ್ಯ, ಅದನ್ನು ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 292 ಇದೆ ಒಂದು ಸ್ಟೂಡೆಂಟ್ದು, ಲಾಸ್ಟ್ ಇಯರ್ ಸ್ಟೂಡೆಂಟ್ದು PCM ಮಾರ್ಕ್ಸಲ್ಲಿ. ಅವ್ರ ಸಿ ಇ ಟಿ ರ್ಯಾಂಕ್ ಬಂದುಬಿಟ್ಟು 60 ಅಷ್ಟೇ ಇದೆ, 60 to 66. ಅವಾಗ ಏನಾಗಿದೆ, 30,000 ರ್ಯಾಂಕ್ ಬಂದಿರುತ್ತೆ, ಬಿಲೋ 30,000. ಓಕೆ, ಅಂಡರ್ 30,000 ಬಂದಿದೆ, ಬಿಲೋ ಮೀನ್ಸ್ ಲೈಕ್ 30 ಒಳಗಡೆನೆ. ಅದಕ್ಕೆ ಏನಂತಂತಂದರೆ, ಇವ್ರು ಏನಾದರೂ ಸ್ವಲ್ಪ ಇಲ್ಲಿ ಸ್ಕೋರ್ ಮಾಡಿದರೆ ಇವ್ರು ಅಂಡರ್ 10,000 ರ್ಯಾಂಕ್ ಕೂಡ ಬರ್ಬೋದಿತ್ತು. ಬಟ್ ಸಿ ಇ ಟಿ ಏನಾಗಿದೆ ಅಂದರೆ, ನೆಗ್ಲಿಜೆನ್ಸಿಯಿಂದ ಇವರು ಮಿಸ್ಟೇಕ್ನ ಮಾಡ್ಕೊಂಡ್ಬಿಟ್ಟು ಹಿಡಿದಿದ್ದಾರೆ. ಇಲ್ಲಿ ಸಿ ಇ ಟಿ ಡೌನ್ ಆಗಿದೆ. ಬಟ್ ಸಿ ಇ ಟಿ ಸೆಲೆಕ್ಷನ್ ಏನಾಗೋದು, ಸಿ ಇ ಟಿ ರ್ಯಾಂಕ್ ಮೇಲೆ ಸೀಟ್ ಸೆಲೆಕ್ಷನ್ ಆಗುತ್ತೆ, ಬರೀ ನಿಮ್ಮ ಥಿಯರಿ ರಿಸಲ್ಟ್ ಮೇಲಲ್ಲ. 50-50% ಇದೆ, ಸರಿನಾ? ಇಲ್ಲಿ ನಿಮ್ದು ಏನಾದರೂ 272 ಇದ್ರೂ ಕೂಡ ಇಲ್ಲಿ 86 ಬಂದರೆ ನಿಮ್ಮದು 33 ಅಂಡರ್ ಬರುತ್ತೆ, 33,000 ಅಂಡರು. 275 ಇದ್ದರೆ ಇಲ್ಲಿ 75 ಮೇಲೆ ಇರಬೇಕು. ಆವಾಗ ಏನಾಗುತ್ತೆ, ನಿಮ್ಮ 36-35,000 ರ್ಯಾಂಕ್ನ ಏನಾಗುತ್ತೆ ಬಂದುಬಿಡುತ್ತೆ. ಇಲ್ಲಿ 270 ಏನಾದರೂ ಮಾರ್ಕ್ಸ್ ಇದ್ದರೆ, ಇಲ್ಲಿ 63 ಇದ್ದರೆ ನಿಮ್ಮ 48-50,000 ನಿಮ್ಮ ರ್ಯಾಂಕ್ನ ಬಂದುಬಿಡುತ್ತೆ. ಇಲ್ಲಿ 250 ಮಾರ್ಕ್ಸ್ ಇತ್ತು ಅಂದ್ಕೊಳ್ಳಿ PCMಲ್ಲಿ, KCETಯಲ್ಲಿ 99 ತೊಗೊಂಡ್ರು ಕೂಡ ನಿಮ್ಮದು ಅಷ್ಟು ಬಂದುಬಿಡುತ್ತೆ. ಒಂದು ಎಕ್ಸಾಂಪಲ್ ಹೇಳಿರ್ತೀನಿ ಇವಾಗ. ಸರ್ ನಂದು 250 ಇದೆ ಇಲ್ಲಿ ಮಾರ್ಕ್ಸು, ಇಲ್ಲಿ ನಾನು 150 ಮಾರ್ಕ್ಸ್ ತೊಗೊಂಡಿದ್ದೀನಿ ಸರ್ ಸಿ ಇ ಟಿಯಲ್ಲಿ. ನನ್ನ ರ್ಯಾಂಕ್ ಏನಾಗುತ್ತೆ ಸರ್, ನಿಮ್ಮ ರ್ಯಾಂಕ್ ಬಂದುಬಿಟ್ಟು ಬಿಲೋ ಅಂದರೆ ಅಂಡರ್ 1000 ಬಂದುಬಿಡುತ್ತೆ. ನಿಮ್ಮ PCM ಮಾರ್ಕ್ಸು 250 ಆಗಿದ್ದರೂ ನಿಮ್ಮ ಸಿ ಇ ಟಿ ಮ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿ 2 ಕ್ಯಾಲ್ಕುಲೇಟ್ ಆಗಿ ಬರೋದ್ರಿಂದ ನಿಮಗೆ ಒಂದು ಒಳ್ಳೆ ಸೀಟ್ನ ಸಿಗುತ್ತೆ. ಯಾರೆಲ್ಲ PCMಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ, ನೀವು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟಾರ್ಗೆಟ್ ನಿಮ್ಮದು 1000 ಒಳಗಡೆನೇ ಇರಬೇಕು, ಓಕೆನಾ? ಇಂಜಿನಿಯರಿಂಗ್ ಮಾಡಬೇಕಂತಿದ್ದೀರಾ ಅಂತ ಕಮೆಂಟ್ ಹಾಕಿರಿ. ನಿಮಗೆ ಮತ್ತೆ ಏನಾದರೂ ವೀಡಿಯೋಸ್ ಬೇಕಂದರೆ, ಟಾಪ್ ಕಾಲೇಜಸ್ ರ್ಯಾಂಕ್ ಮೇಲೆ ಯಾವ ರೀತಿ ಕಾಲೇಜಸ್ ಸೆಲೆಕ್ಷನ್ ಇರುತ್ತೆ, ನನ್ನ ರ್ಯಾಂಕ್ ಇಷ್ಟು ಬಂದಿದೆ ಸರ್, ನನಗೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಯಾವ ಬ್ರಾಂಚಸ್ ಸಿಗೋ ಚಾನ್ಸಸ್ ಇದೆ ಅನ್ನೋದನ್ನ ಕಮೆಂಟ್ ಹಾಕಿರಿ. ಆ ವಿಡಿಯೋ ಬೇಕಂದರೆ ನಾವು ನಮ್ಮ ಟೀಮಿಂದ ಆ ವಿಡಿಯೋ ಕೂಡ ಮಾಡಿ ನಿಮಗೆ ತಲುಪಿಸ್ತೀವಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಕಾಲೇಜ್ ಎನ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋನ ಲಿಂಕ್ ಮಾಡಿ. ಪೇರೆಂಟ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ರು ಕೂಡ ನಿಮ್ಮ ಮಕ್ಕಳ ರಿಸಲ್ಟ್ ಏನಾದರೂ ಕಡಿಮೆ ಬಂದರೆ ಏನಿದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇಂಪ್ರೂವ್ಮೆಂಟ್ಸ್ ಎಕ್ಸಾಮ್ಸ್ ಇರುತ್ತೆ, ಅದ್ರ ವಿಡಿಯೋ ಕೂಡ ಮಾಡಿರ್ತೀವಿ, ಅದೆಲ್ಲ ನೋಡ್ಕೊಳ್ಳಿ. ಕಾಲೇಜ್ ಎನ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ ಮುಖಾಂತರ ಸಪೋರ್ಟ್ ಸಿಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.